ಹಾಯ್ ಗಾಯ್ಸ್, ನೀವು ನೋಡ್ತಿದ್ದೀರಾ ರಕೀಬ್ ಟೆಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ನ್ಯಾಪ್ಚಾಟನ್ನು ಹೇಗೆ ಯೂಸ್ ಮಾಡುವುದು ಎಂದು ಹೇಳಿಕೊಡುತ್ತೇನೆ. ಈ ಚಾನಲ್ಗೆ ನೀವು ಹೊಸಬರಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಗೈಸ್. ನೀವು ಪ್ಲೇಸ್ಟೋರ್ನಲ್ಲಿ ಸ್ನ್ಯಾಪ್ಚಾಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ನಾನು ಇನ್ಸ್ಟಾಲ್ ಮಾಡಿದ್ದೇನೆ, ಅದನ್ನು ಈಗ ಓಪನ್ ಮಾಡುತ್ತೇನೆ. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಎಂಬ ಆಪ್ಷನ್ ಕಾಣಿಸುತ್ತದೆ. ಸೈನ್ ಅಪ್ ಎಂಬ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ಮೇಲೆ ನಿಮಗೆ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಂದು ಬರೆದು ಒಂದು ಬಾಕ್ಸ್ ಕಾಣಿಸುತ್ತದೆ. ಅಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಟೈಪ್ ಮಾಡಿಕೊಡಬೇಕು. ನಾನು ಇಲ್ಲಿ ನನ್ನ ಫಸ್ಟ್ ನೇಮನ್ನು ಮತ್ತು ಲಾಸ್ಟ್ ನೇಮನ್ನು ಟೈಪ್ ಮಾಡುತ್ತೇನೆ. ನಂತರ ನಿಮಗೆ ಕೆಳಗೆ ಸೈನ್ ಅಪ್ ಆ್ಯಂಡ್ ಅಕ್ಸೆಪ್ಟ್ ಎಂಬ ಆಪ್ಷನ್ ಕಾಣಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ಅಲ್ಲಿ ಕೆಳಗೆ ನಿಮಗೆ ಅದನ್ನು ಸೆಟ್ ಮಾಡುವ ಆಪ್ಷನ್ಸ್ಗಳಿರುತ್ತದೆ, ಅದನ್ನು ನೋಡಿಕೊಂಡು ಸೆಟ್ ಮಾಡಬೇಕು ಗೈಸ್. ನಾನು ಇಲ್ಲಿ ನನ್ನ ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಿದ್ದೇನೆ. ನಂತರ ನಿಮಗೆ ಅಲ್ಲಿ ಕಂಟಿನ್ಯೂ ಎಂಬ ಬ್ಲೂ ಬಟನ್ ಕಾಣಿಸುತ್ತದೆ. ಆ ಕಂಟಿನ್ಯೂ ಎಂದು ಬರೆದದ್ದನ್ನು ನೀವು ಕ್ಲಿಕ್ ಮಾಡಬೇಕು ಗೈಸ್. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ಚೇಂಜ್ ಮೈ ಯೂಸರ್ ನೇಮ್ ಎಂದು ಬರೆದು ಕಾಣಿಸಬಹುದು. ಅದನ್ನು ನೀವು ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮನ್ನು ಚೇಂಜ್ ಮಾಡಿಕೊಳ್ಳಬಹುದು. ನಾನು ಕ್ಲಿಕ್ ಮಾಡುತ್ತೇನೆ ಅದನ್ನು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ನೀವು ನಿಮ್ಮ ಯೂಸರ್ ನೇಮನ್ನು ಚೇಂಜ್ ಮಾಡಿಕೊಳ್ಳಬಹುದು. ನಾನು ಇಲ್ಲಿ ನನ್ನ ಯೂಸರ್ ನೇಮನ್ನು ಚೇಂಜ್ ಮಾಡುತ್ತಿದ್ದೇನೆ. ನಂತರ ನಿಮಗೆ ಕಂಟಿನ್ಯೂ ಎಂಬ ಆಪ್ಷನ್ ಕೆಳಗೆ ಕಾಣಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ನೀವು ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ನಾನು ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿದ್ದೇನೆ. ನಂತರ ಕಂಟಿನ್ಯೂ ಎಂಬ ಆಪ್ಷನ್ನು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಇಲ್ಲಿ ನೀವು ನಿಮ್ಮ ಫೋನ್ ನಂಬರನ್ನು ಕೊಡಬೇಕು. ನಾನು ಇಲ್ಲಿ ಇಮೇಲನ್ನು ಮಾತ್ರ ಕೊಡುತ್ತೇನೆ. ಅದಕ್ಕಾಗಿ ಮೇಲೆ ನಿಮಗೆ ಸೈನ್ ಅಪ್ ವಿತ್ ಇಮೇಲ್ ಅಡ್ರೆಸ್ ಎಂದು ಕಾಣಿಸಬಹುದು. ಅದನ್ನು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಇಲ್ಲಿ ನಾನು ನನ್ನ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿದ್ದೇನೆ. ಎಂಟರ್ ಮಾಡಿದ ನಂತರ ನಿಮಗೆ ಕೆಳಗೆ ಕಂಟಿನ್ಯೂ ಎಂಬ ಆಪ್ಷನ್ ಕಾಣಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು ಗೈಸ್. ಕಂಟಿನ್ಯೂ ಎಂಬ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ಕೆಳಗೆ ನಿಮಗೆ ಕಂಟಿನ್ಯೂ ಎಂಬ ಆಪ್ಷನ್ ಕಾಣಿಸುತ್ತದೆ. ಇನ್ನೊಮ್ಮೆ ಅದನ್ನು ನೀವು ಕ್ಲಿಕ್ ಮಾಡಬೇಕು ಗೈಸ್. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಸ್ವಲ್ಪ ಲೋಡಿಂಗ್ ಆದ ನಂತರ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಇಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಆ್ಯಡ್ ಮಾಡುವ ಒಂದು ಆಪ್ಷನ್ ಇರುತ್ತದೆ ಗೈಸ್. ಇಲ್ಲಿ ನಿಮಗೆ ಆ್ಯಡ್ ಎಂದು ಕಾಣುತ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳನ್ನು ನೀವು ನಿಮ್ಮ ಸ್ನ್ಯಾಪ್ಚಾಟ್ಗೆ ಆ್ಯಡ್ ಮಾಡಿಕೊಳ್ಳಬಹುದು ಗೈಸ್. ಈ ರೀತಿ ನಿಮಗೆ ಸ್ನ್ಯಾಪ್ಚಾಟ್ ಅಕೌಂಟನ್ನು ಈಸಿಯಾಗಿ ಮಾಡಬಹುದು ಗೈಸ್. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ತಪ್ಪದೇ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಗೈಸ್.